ಹಲೋ ಫ್ರೆಂಡ್ಸ್, ಇನ್ನೇನೋ ಅವರೆಕಾಳು ಸೀಸನ್ ಬಂತಲ್ವಾ, ಅದಕ್ಕಾಗಿ ಇವತ್ತು ಅವರೆಕಾಳನ್ನು ಬೆಳೆಸ್ಕೊಂಡು ಅಕ್ಕಿ ರೊಟ್ಟಿಯನ್ನು ಮಾಡ್ತಾಯಿದ್ದೀನಿ. ಸೊ ಇದಕ್ಕಾಗಿ ಒಂದು ಪಾತ್ರೆಗೆ ನೀರನ್ನ ಹಾಕ್ಕೊಂಡ್ಬಿಟ್ಟು ಹಿದ್ಕಿದ ಅವರೆಬೇಳೆನ ಹಾಕಿ ಕುದಿಸ್ಕೋಬೇಕು. ಅವರೆಬೇಳೆ ಬೆಂದಮೇಲೆ ಸ್ಟವ್ನ ಆಫ್ ಮಾಡ್ಕೊಳ್ಳಿ. ಇನ್ನೊಂದು ಪಾತ್ರೆಗೆ ಅಕ್ಕಿ ಹಿಟ್ಟು, ಕಟ್ ಮಾಡಿರುವಂತಹ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಕಾಯಿ ತುರಿ, ಕ್ಯಾರೆಟ್ ತುರಿ, ಸಬ್ಬಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇದೆಲ್ಲದನ್ನು ಹಾಕ್ಕೋಬೇಕು. ಹಾಗೆ 1 ಟೀ ಸ್ಪೂನಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಎಣ್ಣೆ, ಕುದಿಸಿರುವ ಅವರೆಬೇಳೆನ ಹಾಕಿ ಒಂದ್ಸಲ ಮಿಕ್ಸ್ ಮಾಡಬೇಕು. ಆನಂತರ ಇದಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ಹಿಟ್ಟನ್ನು ಸಾಫ್ಟಾಗಿ ಕಲಿಸ್ಕೋಬೇಕು. ಈ ರೀತಿ ಒಂದು ಉಂಡೆ ರೀತಿಯಾಗಿ ರೆಡಿ ಮಾಡ್ಕೋಬೇಕು. ಈಗ ಒಂದು ಚಿಕ್ಕ ಉಂಡೆನ ತೊಗೊಂಡ್ಬಿಟ್ಟು ಬಟರ್ ಪೇಪರ್ಗೆ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಈ ರೊಟ್ಟಿನ ತಟ್ಕೋಬೇಕು. ಎಷ್ಟು ಅಗಲ ಬೇಕಾದರೂ ತಟ್ಕೋಬಹುದು. ಈ ತಟ್ಟಿರೋ ರೊಟ್ಟಿನ ಒಂದು ತವಾಗೆ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿಬಿಟ್ಟು ಆನಂತರ ರೊಟ್ಟಿನ ಹಾಕ್ಕೋಬೇಕು. ಎರಡೂ ಕಡೆನೂ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ಟು ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿ ಸೂಪರ್ ಆಗಿರುತ್ತೆ. ಇದರ ಕಂಪ್ಲೀಟ್ ರೆಸಿಪಿ ನಮ್ಮ ರುಚಿ ಪಾಕಶಾಲೆ ಯೂಟ್ಯೂಬ್ ಚಾನಲ್ನಲ್ಲಿದೆ. ಒಂದ್ಸಲ ಹೋಗಿ ಚೆಕ್ ಮಾಡಿ. ಥ್ಯಾಂಕ್ ಯು.